ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ. ನಂದಿನಿ ಭಾಗ 23ರಲ್ಲಿ ಕಥೆಯನ್ನು ಮುಂದುವರಿಸೋಣ. ನಂದಿನಿ ಊಟ ಬಡಿಸಿಕೊಂಡು ತಿನ್ನಲು ಹೋದರೆ, ನನಗೆ ಯಾರ ಸಹಾಯವನ್ನು ಹಾಗೆ ಇಟ್ಟುಕೊಳ್ಳುವುದು ಇಷ್ಟವಾಗುವುದಿಲ್ಲ. ನೀನು ನನಗೆ ತಿನ್ನಿಸಿದ್ದಕ್ಕೆ ನಾನೇ ನಿನಗೆ ತಿನ್ನಿಸುತ್ತೇನೆ ಎಂದು ಪ್ಲೇಟ್ ತೆಗೆದುಕೊಂಡನು. ನಂದಿನಿ ಆಶ್ಚರ್ಯದಿಂದ ನೋಡಿ, ಇವರು ಕೊಡುವ ಶಾಕ್ಗೆ ನನಗೆ ಹಾರ್ಟ್ ಅಟ್ಯಾಕ್ ಬರುವ ಥರ ಇದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಗೌತಮ್ ತಿನ್ನಿಸುತ್ತಿದ್ದರೆ ಹಾಯಾಗಿ ತಿಂದಳು. ತಿನ್ನಿಸಿ ಅವಳ ಅಪ್ಪರ್ ಲಿಪ್ ಮೇಲೆ ಅನ್ನದ ಹಗಲು ಅಂಟಿಕೊಂಡಿದ್ದರಿಂದ ಒರೆಸಿಕೊಳ್ಳಲು ಹೋದ ಅವಳ ಕೈಯನ್ನು ಹಿಡಿದುಕೊಂಡು ತಡೆದನು. ನಂದಿನಿ ಹಾಗೆ ನೋಡುತ್ತಿದ್ದರೆ ಚೇರಿನ ಮೇಲೆ ಹಿಂದ ಎದ್ದು ಅವನ ನಾಲಿಗೆಯಿಂದ ಅವಳ ತುಟಿಗಳ ಮೇಲೆ ಇದ್ದ ಅನ್ನವನ್ನು ತೆಗೆದುಕೊಂಡನು. ಆ ಕ್ರಿಯೆಗೆ ಅವಳ ಹೃದಯ ಜುಮ್ಮೆಂದು ಅವಳ ಕಣ್ಣುಗಳು ದೊಡ್ಡದಾಗಿ ಹರಳಿತು. ಅವಳ ಮುಖವನ್ನು ನೋಡಿ ನಗುತ್ತಾ ಚೇರಿನಲ್ಲಿ ಕುಳಿತುಕೊಂಡನು. ನಾಚಿಕೆಯಿಂದ ಅವನ ಕಡೆ ನೋಡಲಾಗದೆ ತಲೆ ತಗ್ಗಿಸಿದ ನಂದಿನಿಯನ್ನು ನೋಡಿ ಗೌತಮ್ಗೆ ತನ್ನನ್ನು ತಾನು ನಿಗ್ರಹಿಸಿಕೊಳ್ಳಲಾಗದೆ ಯಾವುದೋ ಮತ್ತು ಆವರಿಸಿಕೊಂಡಂಗೆ ಚೇರಿನ ಮೇಲಿಂದ ಎದ್ದು ಅವಳ ಬಳಿ ಬರುತ್ತಿದ್ದರೆ ತಕ್ಷಣ ತಲೆ ಎತ್ತಿ ನೋಡಿದಳು ನಂದಿನಿ. ಅವಳಿಗೆ ಮುತ್ತಿಡಲು ಕೆಳಕ್ಕೆ ಬಾಗಿದ. ನಂದಿನಿ ಕಣ್ಣುಗಳು ಮುಚ್ಚಿಕೊಂಡಳು. ಅವಳನ್ನು ನೋಡುತ್ತಾ ತುಟಿಗಳಿಗೆ ಕಿಸ್ ಕೊಡಲು ಹೋದನು. ಅಷ್ಟರಲ್ಲಿಯೇ ಗೌತಮ್ ಮೊಬೈಲ್ ರಿಂಗ್ ಆಗಿದ್ದರಿಂದ ನಂದಿನಿ ಟಕ್ಕೆಂದು ಕಣ್ಣುಗಳು ತೆರೆದಳು. ಗೌತಮ್ ನಂದಿನಿಗೆ ದೂರ ಸರಿದು ಫೋನ್ ತೆಗೆದು ನೋಡಿದರೆ ಶಶಿ. ಒಳ್ಳೆ ಟೈಮ್ಗೆ ಡಿಸ್ಟರ್ಬ್ ಮಾಡ್ತಾನೆ ಇಡಿಯಟ್ ಎಂದು ಕಾಲ್ ಪಿಕ್ ಮಾಡಿ ಮುಗೀತು ಬಾ ಎಂದನು. ಶಶಿ ಬರ್ತಾ ಇದ್ದಾನೆ, ನೀನು ಮನೆಗೆ ಹೋಗು, ಬಾಕ್ಸ್ ನಾನು ತೆಗೆದುಕೊಂಡು ಬರ್ತೀನಿ ಎಂದನು. ಆಯ್ತು ರೀ ಎಂದು ಹ್ಯಾಂಡ್ ವಾಶ್ ಮಾಡಿಕೊಂಡು ಹೊರಗೆ ನಡೆದಳು ನಂದಿನಿ. ಹೊರಟು ಹೋಗುತ್ತಿರುವ ನಂದಿನಿಯ ಕಡೆಗೆ ನಗುತ್ತಾ ನೋಡುತ್ತಿದ್ದ ಗೌತಮ್ನನ್ನು ನೋಡಿ, ಗೌತಮ್, ನಿನ್ನ ನಂದಿನಿಯ ಮೇಲೆ ಇರುವ ಪ್ರೀತಿಯೆಲ್ಲ ನಿನ್ನ ಕಣ್ಣುಗಳಲ್ಲಿ ಕಾಣಿಸುತ್ತಿದೆ. ಲಂಚ್ ತುಂಬ ರೊಮ್ಯಾಂಟಿಕ್ ಆಗಿ ಆದಂಗಿದೆ ಎಂದು ಕಣ್ಣೊಡೆದನು ಶಶಿ. ನಿನ್ನ ತಲೆ ಕರೆಕ್ಟ್ ಟೈಮಲ್ಲಿ ಡಿಸ್ಟರ್ಬ್ ಮಾಡ್ದಲ್ವಾ ಎಂದು ತನ್ನಲ್ಲೇ ತಾನು ಗೊಣಗಿಕೊಂಡು ಬೇಗ ತಿನ್ನು ಎಂದನು. ಶಶಿ ಬಿರಿಯಾನಿಯನ್ನು ಟೇಸ್ಟ್ ಮಾಡಿ, ತಂಗಿ ಏನು ಮಾಡಿದ್ರೂ ಸೂಪರ್ ಆಗಿರುತ್ತೆ ಕಣ ಎಂದು ಬಾಯಿ ಚಪ್ಪರಿಸುತ್ತಾ ತಿನ್ನುತ್ತಿದ್ದಾನೆ ಶಶಿ. ಅಪ್ಪ, ನಾನು ಮತ್ತೆ ಜಾಬ್ನಲ್ಲಿ ಜಾಯಿನ್ ಆಗ್ತೀನಿ ಎಂದಳು ನಿವೇದಿತಾ. ವಿಶ್ವನಾಥ್, ಕಾವೇರಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ನಿವೇದಿತಾ, ಈ ಜಾಬ್ಗಳೇನು ಬೇಡಮ್ಮ, ಇವಾಗಲೇ ನೀನು ಹೊರಟು ಹೋಗಿದ್ದೀಯಾ ಎಂದು 4 ಜನ 4 ರೀತಿಯಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ. ಅವರೆಲ್ಲರ ಬಾಯಿ ಮುಚ್ಚಿಸಬೇಕೆಂದರೆ ನಿನಗೆ ಬೇಗ ಮದುವೆ ನಡೆಯಬೇಕು. ಒಂದು ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡ್ತೀವಿ, ಅನಂತರ ನೀನು ಜಾಬ್ ಮಾಡಿಕೊ ಎಂದಳು ಕಾವೇರಿ. ನನ್ನ ಮೇಲೆ ನಂಬಿಕೆ ಇಲ್ವಾ ಅಮ್ಮ ಎಂದಳು ನಿವೇದಿತಾ ಕಣ್ಣಲ್ಲಿ ನೀರಾಕಿಕೊಳ್ಳುತ್ತಾ. ನಮ್ಮ ಮಗಳ ಮೇಲೆ ನಮಗೆ ನಂಬಿಕೆ ಇಲ್ಲದಿರುವುದೇನಮ್ಮ? ಅದೇನೆಂದರೆ ತಂಗಿಗೆ ಮದುವೆ ಆಗಿದೆ, ದೊಡ್ಡವಳಾದ ನಿನಗೆ ಮದುವೆ ಮಾಡುವುದು ಇನ್ನೂ ಲೇಟ್ ಮಾಡುವುದು ಒಳ್ಳೆಯದಲ್ಲ ಅಂತ ಅರ್ಥ ಮಾಡ್ಕೊ ಎಂದಳು ಕಾವೇರಿ ದುಃಖದಿಂದ. ನಿವೇದಿತಾ ಮೌನವಾಗಿ ಅಳುತ್ತಿದ್ದರೆ ವಿಶ್ವನಾಥ್ ಅವಳ ಕಣ್ಣೀರನ್ನು ಒರೆಸಿ, ಆಯ್ತಮ್ಮ, ಒಳ್ಳೆಯ ಸಂಬಂಧ ಸಿಗೋ ತನಕ ನೀನು ಜಾಬ್ ಮಾಡ್ಕೊ ಎಂದನು. ಥ್ಯಾಂಕ್ಸ್ ಡ್ಯಾಡಿ ಎಂದು ಸಂತೋಷದಿಂದ ವಿಶ್ವನಾಥ್ನನ್ನು ಹಗ್ ಮಾಡಿಕೊಂಡಳು ನಿವೇದಿತಾ. ಅವಳು ಮುಂಚೆ ಕೆಲಸ ಮಾಡುತ್ತಿದ್ದ ಕಂಪನಿಗಳಿಗೆ ತನ್ನ ರೆಸ್ಯೂಮ್ ಫಾರ್ವರ್ಡ್ ಮಾಡಿ ರಿಪ್ಲೈಗೋಸ್ಕರ ಎದುರು ನೋಡುತ್ತಿದ್ದಾಳೆ. ವಾಟ್ ಡ್ಯಾಡ್, ನೀವು ಏನು ಮಾತನಾಡ್ತಿದ್ದೀರೋ ನಿಮ್ಗಾದರೂ ಅರ್ಥವಾಗ್ತಿದೆಯಾ? 50% ಶೇರ್ಸ್ ಆ ಗೌತಮ್ಗೆ ಕೊಡುವುದೇನು ಎಂದು ಆವೇಶದಿಂದ ಕಿರುಚಿದನು ಪ್ರದೀಪ್. ಶಿವರಾಮ್ ಅವರು ಕುರ್ಚಿಯ ಮೇಲಿಂದ ಎದ್ದು, ಪ್ರದೀಪ್, ನಮಗೆ ಬೇರೆ ಆಪ್ಷನ್ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಕೈಯಿಂದ ಪ್ರೈವೇಟ್ ಆಗಿ ಟ್ರೈ ಮಾಡಿದೆ, ಆದರೆ ಹ್ಯಾಕರ್ಸ್ನನ್ನು ಹಿಡಿದುಕೊಳ್ಳಲು ಆಗಲಿಲ್ಲ. ಈಗಲೇ ಕಂಪನಿ ತುಂಬ ನಷ್ಟಗಳಲ್ಲಿ ಇದೆ. ಇನ್ನೂ ಲೇಟ್ ಮಾಡಿದರೆ 50% ಶೇರ್ಸ್ ಅಲ್ಲ 100% ಶೇರ್ಸ್ ಮಾರಿಕೊಳ್ಳುವ ಪರಿಸ್ಥಿತಿ ಬರುತ್ತೆ ಎಂದರು ಶಿವರಾಮ್ರವರು ತುಂಬ ಕೂಲಾಗಿ. ನೀವು ಎಷ್ಟಾದರೂ ಹೇಳಿ ಡ್ಯಾಡ್, ನಮ್ಮ ಕಂಪನಿಯಲ್ಲಿ ಅವನಿಗೆ ಭಾಗ ಕೊಡುವುದು, ಅದು ಕೂಡ 50% ಭಾಗ ಕೊಡುವುದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಎಷ್ಟು ಕೋಟಿಗಳು ಖರ್ಚಾದರೂ ಪರವಾಗಿಲ್ಲ, ಇನ್ನು ಬೇರೆಯವರ ಹೆಲ್ಪ್ ತೆಗೆದುಕೊಳ್ಳೋಣ ಎಂದನು. ಪ್ರದೀಪ್, ನಾನು ಟ್ರೈ ಮಾಡಿ ನೋಡಿದೆ, ಇದೇ ನನ್ನ ಫೈನಲ್ ಡಿಸಿಷನ್, ಯಾರು ಒಪ್ಪಿಕೊಂಡರೂ ಒಪ್ಪಿಕೊಳ್ಳದಿದ್ದರು ಎಂದರು ಶಿವರಾಮ್ರವರು. ಏನ್ರಿ ನೀವು, ತಮ್ಮನ ಮಗನ ಮೇಲೆ ಎಷ್ಟು ಅಭಿಮಾನ ಇದ್ರೆ ಮಾತ್ರ ಆಸ್ತಿಗಳು ಬರೆದುಕೊಟ್ಬಿಡ್ತೀರಾ ಎಂದಳು ಕೋಪದಿಂದ. ಶಾರದಾ, ನಿನಗೇನು ಗೊತ್ತಿಲ್ಲ, ಒಳಗಡೆ ಹೋಗು ಎಂದು ಗಟ್ಟಿಯಾಗಿ ಹೇಳಿದ್ದರಿಂದ ಎಲ್ಲ ಅವನಿಗೆ ಕೊಟ್ಟು ನನ್ನ ಮಗನಿಗೆ ಏನೂ ಇಲ್ದಂಗೆ ಮಾಡ್ತಿದ್ದೀರಾ ಎಂದು ಉಕ್ರೋಶದಿಂದ ಅಳುತ್ತಾ ಒಳಗೆ ಹೊರಟು ಹೋದಳು ಶಾರದಾ. ಶಾರದಾ ಮಾತುಗಳಿಂದ ತನ್ನ ಮೈಂಡಲ್ಲಿ ಯಾವುದೋ ಆಲೋಚನೆ ಬಂದಿತು ಪ್ರದೀಪ್ಗೆ. ಕಂಪನಿ ಹ್ಯಾಕ್ ಆಗುವುದು,
ಕೋಲ್ಕತ್ತಾದಲ್ಲಿ ಆ ರೀತಿ ಆಗುವುದು. ನಂದಿನಿಗೆ ತನ್ನ ಮುಂದೆನೇ ಮುತ್ತಿಟ್ಟು ಶಿ ಈಸ್ ಮೈನ್ ಎಂದು ಗರ್ವದಿಂದ ನಗುವುದು. ಈಗ 50% ಕಂಪನಿ ಶೇರ್ಸ್ ಕೇಳುವುದು. ಇವೆಲ್ಲ ಪ್ರದೀಪ್ ಕಣ್ಮುಂದೆ ಬರುತ್ತಿದ್ದರೆ ಏನೋ ಅನುಮಾನ ಬಂದು ಅವನ ಹಣೆಹುಬ್ಬುಗಳು ಗಂಟಿಕ್ಕಿದವು. ಡ್ಯಾಡ್, ಆ ಗೌತಮ್ನ ಇದೆಲ್ಲ ಮಾಡಿರಬಹುದಲ್ಲ ಎಂದನು ಶಿವರಾಮ್ ಕಡೆ ನೋಡುತ್ತಾ. 4 ತಲೆಮಾರಿನವರು ಕುಳಿತುಕೊಂಡು ತಿಂದರೂ ಮುಗಿಯಾದ ಆಸ್ತಿಯನ್ನು ಸಂಪಾದಿಸಿದ್ದಾನೆ ಗೌತಮ್. ಅವನಿಗೆ ನಮ್ಮ ಕಂಪನಿಗಳಲ್ಲಿ ಕೆಲಸವೇನೋ? ಒಂದು ವೇಳೆ ನಮ್ಮ ಆಸ್ತಿಗಳನ್ನು ಅವನ ಸ್ವಂತ ಮಾಡಿಕೊಳ್ಳಬೇಕೆಂದರೆ ಇಷ್ಟು ದಿನ ಏನೂ ಮಾಡದೆ ಹೀಗೆ ಹೆಣಕ್ಕೆ ಮಾಡುತ್ತಿದ್ದಾನೆ. ಅವನಿಗೆ ನಮ್ಮ ಮೇಲೆ ಕೋಪವಿದೆ ನಿಜ, ಆದರೆ ದ್ವೇಷ ಇಲ್ಲ ಎಂದರು ಶಿವರಾಮ್ರವರು ಪ್ರದೀಪ್ನ ಭುಜದ ಮೇಲೆ ಕೈ ಹಾಕುತ್ತಾ. ದ್ವೇಷ ಆಗ ಇಲ್ಲದೆ ಇರಬಹುದು ಡ್ಯಾಡ್, ಆದರೆ ಈಗ ಇದೆ ನನ್ನ ಮೇಲೆ. ನನಗೆ ಯಾಕೋ ಗೌತಮ್ಗೆ ಎಲ್ಲ ಗೊತ್ತಿದೆ, ಅದಕ್ಕೆ ನನ್ನ ಮೇಲೆ ಈ ರೀತಿ ಹಾಗೆ ತೀರಿಸಿಕೊಳ್ಳುತ್ತಿದ್ದಾನೆ ಅಂತ ಅನಿಸುತ್ತಿದೆ. ಒಂದು ವೇಳೆ ಅದೇ ನಿಜವಾದರೆ ಅವನ ಕತೆ ಮುಗಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಪ್ರದೀಪ್. ನಾಳೆ ಬೆಳಗ್ಗೆ 7 ಗಂಟೆಗೆ ಮೀಟಿಂಗ್ ಇದೆ, ನೀನು ಬರಬೇಕು, ಮತ್ತೇನು ಹೇಳಬೇಡ ಎಂದು ಹೇಳಿ ಒಳಗಡೆ ಹೋದರು ಶಿವರಾಮ್ರವರು. ಗೌತಮ್ ನಿನ್ನನ್ನು ಅಂಡರ್ ಎಸ್ಟಿಮೇಷನ್ ಮಾಡಿದ್ನೇನೋ ಅಂತ ಅನಿಸುತ್ತಿದೆ. ಇಷ್ಟು ದಿನ ನಂದಿನಿಯನ್ನ ಮಾತ್ರ ಟಾರ್ಗೆಟ್ ಮಾಡಿ ನಿನ್ನನ್ನು ಹಿಡಿಸಿಕೊಳ್ಳಲಿಲ್ಲ ಕಣೋ. ಇನ್ಮಿಂದ ತೋರಿಸ್ತೀನಿ ಪ್ರದೀಪ್ ಅಂದರೆ ಏನು ಅಂತ ಎಂದು ಹಲ್ಲುಗಳು ಕಚ್ಚುತ್ತಾ ಆಲೋಚನೆಯಲ್ಲಿ ಬಿದ್ದನು ಪ್ರದೀಪ್. ಶಟ್, ಈ ಕಾರು ಈಗಲೇ ನಿಂತೋಗ್ಬೇಕಾ ಎಂದು ಅಸಹನೆಯಿಂದ ಕಾರನ್ನು ಕಾಲಿನಿಂದ ಒದ್ದಳು ಪ್ರಿಯಾ. ಡ್ರೈವರ್, ಪಾರ್ಟಿಗೆ ಲೇಟ್ ಆಗುತ್ತೆ, ಎಷ್ಟು ಟೈಮ್ ಹಿಡಿಯುತ್ತೆ? ಸ್ಟೆಪ್ನಿ ಚೇಂಜ್ ಮಾಡಬೇಕಮ್ಮ. ನಾನು ಸ್ಪೇಸ್ ಸ್ಟೆಪ್ನಿ ತಂದಿಲ್ಲ, ಶೆಡ್ಗೆ ಹೋಗಿ ತೆಗೆದುಕೊಂಡು ಬರಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಂದು ಸಂಜಾಯಿಷಿ ಕೊಟ್ಟುಕೊಳ್ಳುತ್ತಿದ್ದಾನೆ ಡ್ರೈವರ್ ಹೆದರುತ್ತಾ. ಅವನನ್ನು ಸಾಯಿಸುವ ಥರ ನೋಡುತ್ತಾ, ಮೊದಲೇ ನೋಡಿಕೊಳ್ಳದೆ ಏನು ಮಾಡ್ತಿದೀಯಾ ಇಡಿಯಟ್ ಎಂದು ಬೈದುಕೊಂಡು ಆಟೋಗೋಸ್ಕರ ನೋಡುತ್ತಿದ್ದಾಳೆ ಪ್ರಿಯಾ. ಸ್ವಲ್ಪ ಹೊತ್ತಿಗೆ ಶಶಿ ಕಾರು ಕಾಣಿಸಿದ್ದರಿಂದ ಇವನು ಗೌತಮ್ ಫ್ರೆಂಡ್ ಅಲ್ವಾ ಅಂತ ಅಂದುಕೊಂಡು ಹೇ ನಿಲ್ಸು ಎಂದು ಕೈ ಅಡ್ಡ ಇಟ್ಟಳು. ಅಮ್ಮೋ ರಾಕ್ಷಸಿ ಎಂದು ಕಾರ್ ನಿಲ್ಲಿಸದೆ ಮುಂದಕ್ಕೆ ಹೊರಟು ಬಿಟ್ಟನು ಶಶಿ. ಕಳ್ಳ ರಾಸ್ಕೆಲ್, ನಿಲ್ಲಿಸಿದ್ರೆ ಅವನ ಗಂಟೇನು ಹೋಗ್ತಿತ್ತು ಎಂದು ಬೈದುಕೊಳ್ಳುತ್ತಾ ಅಸಹನೆಯಿಂದ ಆ ಕಡೆ ಈ ಕಡೆ ತಿರುಗುತ್ತಿದ್ದರೆ ಸ್ವಲ್ಪ ಮುಂದಕ್ಕೆ ಹೋಗಿ ಕಾರು ನಿಲ್ಲಿಸಿ ಹಿಂದಕ್ಕೆ ನೋಡಿದನು ಶಶಿ. ಕಾರ್ ಕೆಟ್ಟೋದಂಗಿದೆ, ಟೈಮ್ ರಾತ್ರಿ 10 ಗಂಟೆ ಆಗುತ್ತಿದೆ, ಎಷ್ಟಾದರೂ ಗೌತಮ್ ತಂಗಿ ಅಲ್ವಾ, ಹೋಗ್ಲಿ ಬಿಡು, ಲಿಫ್ಟ್ ಕೊಡೋಣ ಎಂದು ನಿಧಾನವಾಗಿ ಹಿಂದಕ್ಕೆ ಬಂದು ಪ್ರಿಯಾಳ ಬಳಿ ಕಾರು ನಿಲ್ಲಿಸಿದನು. ಪ್ರಿಯಾ ಕೈಗಳು ಕಟ್ಟಿಕೊಂಡು ನಿಂತು ಗುರುಗುಟ್ಕೊಂಡು ನೋಡುತ್ತಿದ್ದರೆ ಬರ್ತೀಯಾ ಹೊರಡ್ಲಾ ಎಂದು ಕೇಳಿದನು ಶಶಿ ಅವಳನ್ನೇ ನೇರವಾಗಿ ನೋಡುತ್ತಾ. ಇನ್ನು ಬೇರೆ ಆಪ್ಷನ್ ಇಲ್ಲದಿರುವುದರಿಂದ ಡ್ರೈವರ್, ನಾನು ಹೊರಡುತ್ತಿದ್ದೇನೆ, ನೀನು ಮನೆಗೆ ಹೋಗು ಎಂದು ಶಶಿ ಕಾರಿನ ಬ್ಯಾಕ್ ಡೋರ್ ತೆಗೆಯುತ್ತಿದ್ದರೆ ಹಲೋ, ನಾನು ನಿನಗೆ ಡ್ರೈವರ್ ಅಲ್ಲ, ಮುಂದಕ್ಕೆ ಬಾ ಎಂದನು. ಜೋರಾಗಿ ಡೋರ್ ಹಾಕಿ ಮುಂದಕ್ಕೆ ಬಂದು ಕುಳಿತುಕೊಂಡ ಪ್ರಿಯಾ ಕಡೆ ನೋಡಿ ಎಲ್ಲಿಗೆ ಡ್ರಾಪ್ ಮಾಡಬೇಕು ಎಂದನು. ಮಾನಸ್ ಹೋಟೆಲ್, ಫ್ರೆಂಡ್ ಬರ್ತ್ಡೇ ಪಾರ್ಟಿ ಇದೆ ಎಂದಳು ಮುಂದಕ್ಕೆ ಬಿದ್ದ ಕೂದಲನ್ನು ಹಿಂದಕ್ಕೆ ಬಿಸಿರುತ್ತಾ. ಬ್ಲೂ ಕಲರ್ ಜೀನ್ಸ್, ರೆಡ್ ಕಲರ್ ಸ್ಲೀವ್ಲೆಸ್ ಟಾಪ್, ಭುಜಗಳ ತನಕ ಇರುವ ಕೂದಲನ್ನು ಫ್ರೀಯಾಗಿ ಬಿಟ್ಟ ಸಿಲ್ಕಿ ಏರ್ಸ್, ಕಿವಿಗಳಿಗೆ ಅಲ್ಲಾಡುತ್ತಿರುವ ಇಯರ್ ರಿಂಗ್ಸ್, ಲೈಟ್ ಮೇಕಪ್ನಿಂದ ಯಾರನ್ನಾದರೂ ಹಂಗೆ ಆಕರ್ಷಿಸುವ ರೂಪದಿಂದ ಕ್ಯೂಟಾಗಿ ಕಾಣುತ್ತಿರುವ ತನ್ನನ್ನು ನೋಡಿ ಯಾವಾಗಲೂ ಪಾರ್ಟಿಗಳು ಪಬ್ಬುಗಳು ಅಂತ ತಿರುಗಾಡುವುದು ಬಿಟ್ಟರೆ ಬೇರೆ ಕೆಲಸ ಇಲ್ವಾ ನಿನಗೆ ಎಂದನು ಶಶಿ. ಪ್ರಿಯಾ ಕೋಪದಿಂದ ಒಂದು ಲುಕ್ ಕೊಟ್ಟು, ದ್ಯಾಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್, ನನಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ ಎಂದಳು. ಈ ಕೊಬ್ಬಿಗೇನು ಕಡಿಮೆ ಇಲ್ಲ ಎಂದು ಗೊಣಗಿಕೊಳ್ಳುತ್ತಾ ಡ್ರೈವ್ ಮಾಡುತ್ತಿದ್ದಾನೆ. ಕಾರ್ ಮಾನಸ್ ಹೋಟೆಲ್ನ ಬಳಿ ನಿಲ್ಲಿಸಿ, ಈ ಟೈಮಲ್ಲಿ ಪಾರ್ಟಿಗೆ ಹೋಗ್ತಿದೆಯಾ, ಮತ್ತೆ ರಿಟರ್ನ್ ಮನೆಗೆ ಹೇಗೆ ಹೋಗ್ತೀಯಾ? ಮೊದಲೇ ಹೆಣ್ಣು ಮಗು, ಹುಷಾರು ಎಂದನು. ಪ್ರಿಯಾ ಆಲೋಚನೆ ಮಾಡುತ್ತಾ, ಹೌದು, ನೀನು ಹೇಳುವುದು ನಿಜಾನೇ, ಒಂದು ಬಾರಿ ಕಾರನ್ನು ಇಳಿ ಎಂದನು. ಏನಕ್ಕೆ ಎಂದು ಕೇಳಿದನು ಶಶಿ ಅನುಮಾನದಿಂದ ನೋಡುತ್ತಾ. ಇಳಿಯಪ್ಪ, ಸ್ವಲ್ಪ ಒಳಗಡೆ ತನಕ ಜೊತೆಗೆ ಬಾ ಎಂದಳು. ಓಕೆ ಎಂದು ಶಶಿ ಕಾರು ಇಳಿದ ತಕ್ಷಣ ಕೀ ರಿಮೋಟ್ ತೆಗೆದುಕೊಂಡು ಕಾರ್ ಇಳಿದು ಕಾರನ್ನು ಲಾಕ್ ಮಾಡಿದಳು. ಏಯ್, ಏನು ಮಾಡ್ತಿದೀಯೇ, ನನ್ನ ಕೀಸ್ ನನಗೆ ಕೊಡು, ಹೋಗಬೇಕು ಎಂದನು. ನೀನು ಹೋದರೆ ನನ್ನನ್ನು ಯಾರು ಡ್ರಾಪ್ ಮಾಡ್ತಾರೆ, ಪಾರ್ಟಿ ಆಗೋ ತನಕ ನನ್ನ ಜೊತೆಗಿದ್ದು ನನ್ನನ್ನು ಡ್ರಾಪ್ ಮಾಡಿ ಹೋಗು ಎಂದಳು. ಶಶಿಗೆ ಕೋಪ ನೆತ್ತಿಗೇರಿತು. ಏಯ್, ಮೆಂಟಲ್ಲ ನಿನಗೆ, ಏನೋ ಗೌತಮ್ ತಂಗಿ ಪಾಪ ಅಂತ ಲಿಫ್ಟ್ ಕೊಟ್ರೆ ಮತ್ತೆ ನನ್ನನ್ನೇ ಡ್ರಾಪ್ ಮಾಡೋ ಅಂತೀಯಾ, ಹೇಗೆ ಕಾಣಿಸುತ್ತಿದ್ದೇನೆ ನಿನಗೆ, ನನ್ನ ಕೀಸ್ ಕೊಡು ಎಂದು ತನ್ನ ಕೈಯಲ್ಲಿದ್ದ ಕೀಯನ್ನು ಕಿತ್ತುಕೊಳ್ಳಲು ಮುಂದೆ ಜರುಗಿದನು. ನಾನು ಕೊಡುವುದಿಲ್ಲವಲ್ಲ,
ಎಂದು ಶಶಿಗೆ ಕೀ ಸಿಗದೆ ಹಿಂದಕ್ಕೆ ಇಟ್ಟಳು. ಏಯ್ ಕೊಡೆ ಎಂದು ಪ್ರಿಯಾ ಕೈ ಯಾವ ಕಡೆ ಇಟ್ಟರೆ ಆ ಕಡೆ ತಿರುಗಿಸುತ್ತಾ ಕೀಸನ್ನು ತೆಗೆದುಕೊಳ್ಳಲು ಟ್ರೈ ಮಾಡುತ್ತಿದ್ದಾನೆ ಶಶಿ. ಆದರೂ ಪ್ರಿಯಾ ಅವನನ್ನು ಟೀಸ್ ಮಾಡುತ್ತಿದ್ದರೆ ಇನ್ನ ಲಾಭವಿಲ್ಲ ಅಂತ ಹೇಳಿ ಅವಳ ಕೈಯನ್ನು ಮಡಚಿ ಹತ್ತಿರಕ್ಕೆ ಎಳೆದುಕೊಂಡನು. ಪ್ರಿಯಾ ಬೆಚ್ಚಿ ಬಿದ್ದು ಅವನ ಕಡೆ ನೋಡಿದಳು. ಒಂದು ಹುಡುಗಿಯನ್ನ ಅಷ್ಟು ಹತ್ತಿರದಿಂದ ನೋಡುವುದು ಶಶಿಗೆ ಇದೇ ಮೊದಲ ಬಾರಿ. ಪ್ರಿಯಾಳಿಂದ ಅವನ ನೋಟವನ್ನು ತಿರುಗಿಸಿಕೊಳ್ಳಲಾಗಲಿಲ್ಲ ಶಶಿಗೆ. ಇಬ್ಬರ ಕಣ್ಣುಗಳು ಒಂದು ಕ್ಷಣ ಭೇಟಿಯಾದವು. ಮೊದಲಿಗೆ ಎಚ್ಚೆತ್ತುಕೊಂಡ ಪ್ರಿಯಾ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಅವಳನ್ನು ಬಿಟ್ಟು ಸಾರಿ ಅಂತ ಹೇಳಿ, ನಿನ್ನ ಪಾರ್ಟಿ ಮುಗಿಯುವಷ್ಟರಲ್ಲಿ ತುಂಬ ಹೊತ್ತಾಗುತ್ತದೆ, ನಾನು ಹೊರಡಬೇಕು, ಪ್ಲೀಸ್ ಕೀ ಕೊಡು ಎಂದನು ಶಶಿ ಮೆಲ್ಲಗೆ. ತಗೋ ಎಂದು ಕೈ ಮುಂದಕ್ಕೆ ಇಟ್ಟು ಕರೆಕ್ಟಾಗಿ ಶಶಿ ಕೀ ತೆಗೆದುಕೊಳ್ಳುವ ಟೈಮ್ಗೆ ಕೀಸ್ ತೆಗೆದುಕೊಂಡು ಅವಳ ಬ್ಯಾಕ್ ಪ್ಯಾಕೆಟ್ನಲ್ಲಿ ಹಾಕಿಕೊಂಡು ಈಗ ತೆಗೆದುಕೋ ಎಂದು ಕಣ್ಣು ಹುಬ್ಬುಗಳನ್ನು ಮೇಲೆ ಮಾಡಿದಳು. ಶಶಿಗೆ ಕೋಪ ಬಂದರೂ ಕಂಟ್ರೋಲ್ ಮಾಡಿಕೊಂಡು ನೋಡುತ್ತಿದ್ದರೆ, ನನ್ನನ್ನು ಡ್ರಾಪ್ ಮಾಡಲು ನಿಜವಾಗ್ಲೂ ಯಾರೂ ಇಲ್ಲ, ಮೊದಲೇ ಹುಡುಗಿ, ಅದರಲ್ಲೂ ಅಲ್ಪ ಸ್ವಲ್ಪ ಸುಂದರವಾಗಿದ್ದೇನೆ, ಯಾರಾದರೂ ಹಿಂದೆ ಬಿದ್ದರೆ ಕಷ್ಟ ಅಲ್ವಾ, ಯಾರನ್ನೂ ನಂಬಲಾಗುವುದಿಲ್ಲ, ನೀನೆಂದರೆ ಸ್ವಲ್ಪ ಡೀಸೆಂಟ್ ಗಾಯ್, ಆದ್ದರಿಂದ ನಿನ್ನನ್ನು ಕೇಳಿದರೆ ನೀನು ಅಷ್ಟೊಂದು ಫೋರ್ಸ್ ಕೊಡ್ತಿದೀಯಾ ಎಂದು ಮುದ್ದು ಮುದ್ದಾಗಿ ಕೇಳಿದಳು ಪ್ರಿಯಾ. ಪ್ರಿಯಾ ತನ್ನನ್ನು ಮೆಚ್ಚಿಕೊಂಡಿದ್ದರಿಂದ ಶಶಿಯ ಮುಖದಲ್ಲಿ ಇದ್ದಕ್ಕಿದ್ದಂತೆ ಕಳೆ ಬಂದಿತು. ತನ್ನಲ್ಲಿ ತಾನೇ ಮುಸಿಮುಸಿಯಾಗಿ ನಗೆದುಕೊಂಡನು. ಬಿದ್ದೋದ ಗುರು ಎಂದು ಪ್ರಿಯಾ ನಕ್ಕು, ನಡಿ ಒಳಗಡೆ ಹೋಗೋಣ ಎಂದು ಪ್ರಿಯಾ ಮುಂದಕ್ಕೆ ನಡೆದಾಗ ಶಶಿ ಬೇರೆ ದಾರಿ ಇಲ್ಲ ಎನ್ನುವ ಥರ ತನ್ನ ಹಿಂದೆಯೇ ಕದಲಿದನು. ಅಷ್ಟೊತ್ತಿಗೆ ಪಾರ್ಟಿ ಸ್ಟಾರ್ಟ್ ಆಗಿದ್ದರಿಂದ ತನ್ನ ಫ್ರೆಂಡ್ಸ್ ಬಳಿ ಹೋಗಿ ನಗುತ್ತಾ ಮಾತನಾಡುತ್ತಿದ್ದರೆ, ಸ್ವಲ್ಪ ದೂರದಲ್ಲಿ ಸೋಫಾದಲ್ಲಿ ಕುಳಿತುಕೊಂಡು ಎಲ್ಲರನ್ನೂ ಅಬ್ಸರ್ವ್ ಮಾಡುತ್ತಿದ್ದಾನೆ ಶಶಿ. ತಿನ್ನೋರು ತಿಂತಿದ್ದಾರೆ, ಕುಡಿಯುವವರು ಕುಡಿಯುತ್ತಿದ್ದಾರೆ. ಅಷ್ಟೊತ್ತಿಗೆ ಟೈಮ್ 11 ಗಂಟೆ ಆಗಿದ್ದರಿಂದ ಶಶಿಯ ಹೊಟ್ಟೆಯಲ್ಲಿ ಇಲಿಗಳು ಓಡಾಡುತ್ತಿದ್ದವು. ಈ ರಾಕ್ಷಸಿ ಆಯಾಗಿ ಪಾರ್ಟಿ ಎಂಜಾಯ್ ಮಾಡುತ್ತಿದ್ದಾಳೆ, ನನಗೇನು ಹೊಟ್ಟೆ ತುಂಬ ಹಸಿತಾ ಇದೆ, ಬೆಳಗ್ಗೆನೆ ಯಾರ ಮುಖ ನೋಡಿದ್ನೋ ಏನೋ ಈ ರೀತಿ ಸಿಕ್ಕಾಕ್ಕೊಂಡೆ ಎಂದು ನಿಟ್ಟುಸಿರು ಬಿಡುತ್ತಾ ಹಿಂದಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡನು. ಸ್ವಲ್ಪ ಸಮಯದ ನಂತರ ಶಶಿ ಶಶಿ ಎಂದು ಯಾರೋ ಕರೆಯುತ್ತಿರುವುದು ಕೇಳಿಸಿ ನಿಧಾನವಾಗಿ ಕಣ್ಣುಗಳು ತೆರೆದನು. ಎದುರಿಗೆ ಪ್ಲೇಟ್ ಕೂಲ್ ಡ್ರಿಂಕ್ಸ್ನ ಜೊತೆ ಪ್ರಿಯಾ. ಏನು ಮಲ್ಕೊಂಡ? ನಿಮಗೆ ಹೊಟ್ಟೆ ಹಸಿತಾ ಇರುತ್ತಲ್ವಾ, ಅದಕ್ಕೆ ಎಂದು ಶಶಿ ಕೈಗೆ ಡಿಫ್ರೆಂಟ್ ಫುಡ್ ಐಟಮ್ಸ್ ಇರುವ ಪ್ಲೇಟನ್ನು ಕೊಟ್ಟಳು. ಶಶಿ ಆಶ್ಚರ್ಯದಿಂದ ನೋಡಿ ಪ್ಲೇಟ್ ತೆಗೆದುಕೊಂಡನು. ಇವಳು ರಾಕ್ಷಸಿನೇ, ಆದರೆ ಇವಳಲ್ಲೂ ಸಹ ಒಳ್ಳೆಯತನ ಇದೆ ಎಂದು ನಕ್ಕು ತಿನ್ನಲು ಸ್ಟಾರ್ಟ್ ಮಾಡಿದನು. ಅವಳು ಸಹ ಪ್ಲೇಟ್ ತೆಗೆದುಕೊಂಡು ಬಂದು ಶಶಿಯ ಪಕ್ಕದಲ್ಲೇ ಕುಳಿತುಕೊಂಡು ತಿನ್ನುತ್ತಿದ್ದಾಳೆ. ತಿನ್ನುತ್ತಾ ತನ್ನ ಫ್ರೆಂಡ್ಸ್ ಎಲ್ಲರ ಬಗ್ಗೆ ಹೇಳುತ್ತಿದ್ದರೆ ಒಳೆಯುತ್ತಿರುವ ಅವಳ ಮುಖವನ್ನೇ ನೋಡುತ್ತಾ ತಿನ್ನುತ್ತಿದ್ದಾನೆ ಶಶಿ. ತಿಂದಾದ ಮೇಲೆ ಸ್ವಲ್ಪ ಹೊತ್ತಿಗೆ ಕೇಕ್ ಕಟ್ ಮಾಡಿದರು. ಎಲ್ಲರ ಜೊತೆ ಚಿಕ್ಕ ಮಗುವಿನ ಥರ ಡಿಫ್ರೆಂಟ್ ಫೋಸುಗಳು ಕೊಟ್ಟು ಸೆಲ್ಫಿಗಳು ತೆಗೆದುಕೊಳ್ಳುತ್ತಿರುವ ತನ್ನನ್ನು ನೋಡಿ ನಗೆದುಕೊಂಡನು ಶಶಿ. ಪಾರ್ಟಿ ಮುಗಿದ ಮೇಲೆ ಕೀಸನ್ನು ಶಶಿಯ ಕೈಯಲ್ಲಿ ಕೊಟ್ಟು ನಡಿ ಎಂದು ಕಾರಿನ ಕಡೆ ನಡೆದಳು. ಹುಚ್ಚುಡುಗಿ ಎಂದು ನಗುತ್ತಾ ಹೋಗಿ ಕಾರ್ ಸ್ಟಾರ್ಟ್ ಮಾಡಿದನು. ಸೀಟಿನಲ್ಲೇ ಹಿಂದಕ್ಕೆ ಒರಗಿ ಕಣ್ಣುಗಳು ಮುಚ್ಚಿಕೊಂಡ ಪ್ರಿಯಳನ್ನು ನೋಡಿ, ಏನು ನಶೆ ಚೆನ್ನಾಗಿ ಹತ್ತಿದೆಯಾ ಎಂದನು. ಓಯ್, ನಾನೇನು ಕುಡುಕಳ ಥರ ಕಾಣಿಸ್ತಿದ್ದೀನಾ? ಏನೋ ಅವತ್ತೆಂದರೆ ನನ್ನ ಬರ್ಡೇ, ಫ್ರೆಂಡ್ಸ್ ಎಲ್ಲ ಒಂದು ಸರಿ ಟೇಸ್ಟ್ ಮಾಡು ಅಂತ ಬಲವಂತ ಮಾಡಿದರೆ ಕುಡಿದೆ ಅಷ್ಟೆ, ಅದು ಬಿಟ್ಟರೆ ನನಗೇನು ಕುಡಿಯೋ ಅಭ್ಯಾಸ ಇಲ್ಲ ಎಂದಳು ಕೋಪವಾಗಿ ನೋಡುತ್ತಾ. ಓ ಸಾರಿ ಎಂದನು. ಆದರೂ ನಿಮ್ಮ ಹುಡುಗರು ಕುಡಿದರೆ ತಪ್ಪಿಲ್ಲ, ಆದರೆ ಹುಡುಗಿಯರು ಕುಡಿದ್ರೆ ಅದೇನೋ ದೊಡ್ಡ ತಪ್ಪು ಮಾಡ್ದಂಗೆ ನೋಡ್ತೀರಲ್ಲ, ಯಾಕೆ ಎಂದಳು ಶಶಿಯನ್ನು ನೋಡುತ್ತಾ. ಅದು ನಿಜಾನೇ ಅಲ್ವಾ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಸೈಲೆಂಟಾಗಿ ಇದ್ದನು ಶಶಿ. ಪ್ರಿಯಾ ತನ್ನ ಮನೆಯ ಬಳಿ ಇಳಿದು ಥ್ಯಾಂಕ್ಸ್ ಎಂದಳು ನಗುತ್ತಾ. ಶಶಿ ಇಟ್ಸ್ ಓಕೆ ಅಂತ ಬಾಯ್ ಹೇಳಿ ತನ್ನ ಮನೆಗೆ ಹೊರಟನು. ಶಶಿಗೆ ಪ್ರಿಯಾಗೆ ಇವತ್ತಿನ ಪ್ರಯಾಣ ಹೊಸದಾಗಿ ಅನಿಸಿತು. ಒಬ್ಬರ ಬಗ್ಗೆ ಮತ್ತೊಬ್ಬರು ಆಲೋಚನೆ ಮಾಡುತ್ತಾ ಮಲಗಿಕೊಂಡರು. ಬೆಳಿಗ್ಗೆ ಅಲಾರಾಮ್ ಸೌಂಡ್ ಆಗಿದ್ದರಿಂದ ಎಚ್ಚರವಾದ ಗೌತಮ್ ಬೆಡ್ ಮೇಲೆ ಹಿಂದೆ ಎದ್ದೇಳಲು ಹೋದಾಗ ತನ್ನ ಕೈ ನಂದಿನಿಯ ಕೈಯಲ್ಲಿ ಇದ್ದಿದ್ದರಿಂದ ಮತ್ತೆ ಬೆಡ್ ಮೇಲೆ ಬಿದ್ದೋದನು. ನಂದಿನಿಯ ಕಡೆ ತಿರುಗಿ ನೋಡಿದಾಗ ಗೌತಮ್ ಕೈಯನ್ನು ತನ್ನ ಎರಡೂ ಕೈಗಳಿಂದ ಹಿಡಿದುಕೊಂಡು ಹೃದಯಕ್ಕೆ ಆನಿಸಿಕೊಂಡು ಮಲಗಿದಳು. ಸೆರಗು ಸ್ವಲ್ಪ ಪಕ್ಕಕ್ಕೆ ಹೋಗಿ ತನ್ನ ಮನೆಗಳು ಎಕ್ಸ್ಪೋಸ್ ಆಗುತ್ತಿದ್ದರೆ ದಾರಿ ತಪ್ಪುತ್ತಿರುವ ತನ್ನ ಮನಸ್ಸನ್ನು ದೇಹವನ್ನು ಕಂಟ್ರೋಲ್ ಮಾಡಿಕೊಂಡು ನಿಧಾನವಾಗಿ ಮತ್ತೊಂದು ಕೈಯಿಂದ ಅವಳ ಸೆರಗನ್ನು ಸರಿ ಮಾಡಿದನು.
ಎಲ್ಲಿಗಾದರೂ ಓಡೋಗ್ತೀನೇನೋ ಅಂದಂಗೆ ಹಿಡಿದುಕೊಂಡಿದ್ದಾಳೆ ಹುಚ್ಚಿ ಎಂದು ನಕ್ಕು ತನ್ನ ಕೈಯನ್ನು ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದನು. ನಂದಿನಿ ನಿದ್ದೆಯಲ್ಲಿ ಕದಲುತ್ತಾ ಗೌತಮ್ ಕೈಯನ್ನು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡಳು. ಗೌತಮ್ನು ತನ್ನ ಕೈಯನ್ನು ಹಿಡಿದುಕೊಂಡು ಎಳೆಯುತ್ತಿದ್ದರೆ ತನ್ನ ಹೆದೆಯ ಮೇಲೆ ಏನೋ ಕದಲುತ್ತಿದ್ದಂಗೆ ಅನಿಸುತ್ತಿದ್ದರಿಂದ ಕಣ್ಣುಗಳು ತೆರೆದ ನಂದಿನಿ ಎದುರಿಗೆ ಗೌತಮ್ನನ್ನು ನೋಡಿ ಏನು ಮಾಡ್ತಿದ್ದೀರಾ ಎಂದಳು ಗಾಬರಿಯಿಂದ. ನಾನೇನು ಮಾಡಲಿಲ್ವೇ, ನೀನೇ ನಾನು ಎದ್ದೇಳದಿರಾ ನನ್ನ ಕೈಯನ್ನು ಹಿಡಿದುಕೊಂಡು ಮಲಗಿಕೊಂಡಿದ್ದೀಯ ಎಂದು ಹೇಳುತ್ತಿದ್ದಂಗೆ ತನ್ನ ಕೈ ನೋಡಿಕೊಂಡು ತಕ್ಷಣವೇ ಗೌತಮ್ ಕೈಯನ್ನು ಬಿಟ್ಟು ಬಿಟ್ಟಳು ನಂದಿನಿ. ಅಂದರೆ ನಿದ್ದೆಯಲ್ಲಿ ಅಂತ ನಂದಿನಿ ಏನೋ ಹೇಳಲು ಹೋದರೆ ನಗುತ್ತಾ ಎದ್ದು ವಾಶ್ರೂಮ್ಗೆ ಹೋದನು ಗೌತಮ್. ಯಾಕೆ ನಗ್ತಿದ್ದಾರೆ ಇವರು, ಏನೋ ಬಿಡು ಅಂತ ಟೈಮ್ ನೋಡಿ ಇವತ್ತು 5 ಗಂಟೆಗೆ ಎದ್ದಿದ್ದಾರೆ, ಏನು ಎಲ್ಲಿಗಾದರೂ ಹೋಗ್ತಿದ್ದಾರಾ ಎಂದು ಗೌತಮ್ಗೋಸ್ಕರ ನೋಡಿದಳು. ಟವಲ್ ಕಟ್ಟಿಕೊಂಡು ಬಂದ ಗೌತಮ್ನನ್ನು ನೋಡಿ ಕಣ್ಣು ಮುಚ್ಚಿಕೊಂಡು ಆ ಕಡೆ ತಿರುಗಿ ಇವತ್ತು ಬೇಗ ಎದ್ದಿದ್ದೀರಾ ಎಂದಳು. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಎಂದನು ಬಟ್ಟೆ ಹಾಕಿಕೊಳ್ಳುತ್ತಾ. ಹೌದಾ, ಹಾಗಾದರೆ ನಾನು ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ ಅಂತ ಹೆದ್ದೇಳುತ್ತಿದ್ದರೆ ರಾಣಿ ಮಾಡ್ತಾಳೆ ಬಿಡು, ನೀನು ಕೂಡ ಹೋಗಿ ರೆಡಿಯಾಗು, ನನ್ನ ಜೊತೆ ನೀನು ಬರ್ತಿದ್ಯಾ ಎಂದನು. ನಾನು ಯಾಕೆ ರೀ ಎಂದಳು ನಂದಿನಿ. ಹೇಳಿದ್ನಲ್ವಾ ಇಂಪಾರ್ಟೆಂಟ್ ಡೀಲ್ ಅಂತ, ನೀನು ಪಕ್ಕದಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಎಂದನು. ನಂದಿನಿ ಮತ್ತೇನು ಮಾತನಾಡದೆ ರೆಡಿಯಾಗಲು ಹೋದಳು. 6:45ಕ್ಕೆ ಶಿವರಾಮ್ರವರ ಕಂಪನಿಗೆ ಸೇರಿಕೊಂಡರು ಗೌತಮ್ ನಂದಿನಿ. ಶಶಿಗೆ ಕಾಲ್ ಮಾಡಿ ಲೋ ಇಷ್ಟು ಲೇಟ್ ಯಾಕೋ ಎಂದು ಕೇಳಿದನು. ನಿನ್ನೆ ನಿನ್ನ ತಂಗಿ ರಾಕ್ಷಸಿಯಿಂದ ನೈಟ್ ಲೇಟಾಗಿ ಮಲಗಿಕೊಂಡೆ ಕಣೋ ಎಂದು ಶಶಿ ಹೇಳಿದ ಮಾತುಗಳಿಗೆ ಏನು ಮಾತನಾಡ್ತಿದೆಯೋ ಎಂದನು ಗೌತಮ್. ಲೋ ಅದೆಲ್ಲ ದೊಡ್ಡ ಸ್ಟೋರಿ ಕಣೋ, ಫೋನಲ್ಲಿ ಹೇಳೋಕ್ಕಾಗಲ್ಲ, ಬರ್ತಿದ್ದೀನಿ, 5 ಮಿನಿಟ್ಸ್ನಲ್ಲಿ ಅಲ್ಲಿರ್ತೀನಿ ಎಂದು ಫೋನ್ ಕಟ್ ಮಾಡಿದನು ಶಶಿ. ಒಟ್ಟಾಗಿ ಬರುತ್ತಿದ್ದ ಅವರಿಬ್ಬರನ್ನು ನೋಡಿ ಪ್ರದೀಪ್ನ ರಕ್ತ ಕೊತ ಕೊತ ಎಂದು ಕುದಿಯುತ್ತಿದ್ದರೆ ಉರಿಯುತ್ತಿರುವ ಕಣ್ಣುಗಳಿಂದ ನೋಡುತ್ತಿದ್ದಾನೆ. ಪ್ರದೀಪ್ ನೋಟವನ್ನು ನೋಡಿ ಹೆದರಿಕೊಂಡು ಗೌತಮ್ ಪಕ್ಕದಲ್ಲಿ ತಲೆ ತಗ್ಗಿಸಿಕೊಂಡು ಟೆನ್ಷನ್ ಬೀಳುತ್ತಾ ನಿಂತುಕೊಂಡಿದ್ದಾಳೆ ನಂದಿನಿ. ಗೌತಮ್ ನಂದಿನಿಯನ್ನ ನೋಡಿ ಮುಗುಳ್ನಗೆ ನಕ್ಕು ಕಣ್ಣಿನಿಂದಲೇ ಮಾತನಾಡಿಸಿದರು ಶಿವರಾಮ್ರವರು. ಶಿವರಾಮ್ರವರ ಪ್ರವರ್ತನೆ ನೋಡಿದರೆ ಶಾಕಿಂಗ್ ಆಗಿ ಅನಿಸುತ್ತಿದೆ ಗೌತಮ್ಗೆ. ಕಂಪನಿಯ 50% ಭಾಗ ಮಾರಿಕೊಳ್ಳುವುದೆಂದರೆ ಎಷ್ಟು ನೋವಾಗುತ್ತೆ, ಆದರೆ ಇವರ ಮುಖದಲ್ಲಿ ಆ ನೋವೇನೂ ಕಾಣಿಸುತ್ತಿಲ್ಲ. ಈ ಮನುಷ್ಯ ನಮಗೆ ಅರ್ಥವಾಗುವುದಿಲ್ಲ ಎಂದು ಶಿವರಾಮ್ರವರನ್ನು ನೋಡುತ್ತಾ ಅಂದುಕೊಂಡನು ಗೌತಮ್. ಶಾರ್ಪ್ 7ಗೆ ಮೀಟಿಂಗ್ ಸ್ಟಾರ್ಟ್ ಆಗಿ ಕಂಪನಿಯ ಪ್ರಾಬ್ಲಮ್ಸ್ ಬಗ್ಗೆ, ಗೌತಮ್ ಡೀಲ್ ಬಗ್ಗೆ ಡಿಸ್ಕಸ್ ಮಾಡಿ ಶಿವರಾಮ್ ತನ್ನ ಹೆಸರಿನ ಮೇಲಿರುವ 50% ಕಂಪನಿಯ ಶೇರ್ಸನ್ನು ಗೌತಮ್ ಹೆಸರಿನ ಮೇಲೆ ಟ್ರಾನ್ಸ್ಫರ್ ಮಾಡುತ್ತಿರುವ ವಿಷಯದ ಬಗ್ಗೆ ಹೇಳುವಷ್ಟರಲ್ಲಿ ನಂದಿನಿ ಶಾಕ್ ಆಗಿ ಗೌತಮ್ ಕಡೆ ನೋಡಿದಳು. ಪ್ರದೀಪ್ ಸೋಲಿನ ಭಾವನೆಯಲ್ಲಿ ನಂದಿನಿಯ ಮುಂದೆ ತಲೆ ಎತ್ತಲಾಗದೆ ಕೋಪದಿಂದ ನೋಡುತ್ತಿದ್ದಾನೆ. ಪ್ರಾಬ್ಲಮ್ ಬಗ್ಗೆ ಎಲ್ಲರಿಗೂ ಮೊದಲೇ ಅರ್ಥವಾಗಿದ್ದರಿಂದ ಶೇರ್ ಹೋಲ್ಡರ್ಸ್ ಯಾರೂ ಎದುರು ಹೇಳದೆ ಫೈಲ್ಸ್ ಮೇಲೆ ಸೈನ್ ಮಾಡಿದರು. ಗೌತಮ್ ವಿಜಯ ಸಾಧಿಸಿದ್ದೇನೆ ಎಂಬ ಗರ್ವದಿಂದ ಕೂಡಿದ ಫುಲ್ ಅಟಿಟ್ಯೂಡ್ನಿಂದ ಪ್ರದೀಪ್ ಕಡೆ ನೋಡುತ್ತಿದ್ದರೆ ಏನೂ ಮಾಡಲಾರದೆ ಪ್ರದೀಪ್ನು ಸಹ ಸೈನ್ ಮಾಡಿದನು. ಆಗ ತಾನೇ ನಂದಿತಾ ಮೀಟಿಂಗ್ ಹಾಲ್ನೊಳಗೆ ಬರುತ್ತಾ ಕಾಣಿಸಿದ್ದರಿಂದ ನಂದಿನಿ ಗೌತಮ್ ಶಾಕ್ ಆಗಿ ಅವಳ ಕಡೆ ನೋಡಿದರು. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.